ಎಲ್ಲರಿಗೂ ಬೆಳಗಿನ ಶುಭೋದಯ. ಸಮಯ 4:28. ಇವರು ನಾವು ಲವ್ವಲ್ಲಿ ಸಾವುಕಾರು. ಸೊ ಹಂಗೆ ಕಿಟಕಿಯಿಂದ ಆಚೆ ನೋಡೋಣ ಅಂತ ಬಂದೆ. ಯಾರನ್ನ ಮೋಹಿನಿ, ಕಾಮಿನಿ, ದಾಕಿನಿ ಏನನ್ನ ಕಾಣ್ತಾರ ಅಂತ ಯಾರು ಕಾಣಲಿಲ್ಲ. ಸೊ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸೊ ನಾನು ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಮೆಂತ್ಯ ನೀರನ್ನ ನೆನೆ ಹಾಕ್ತೀನಿ. ಸೊ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ಏನೇನು ಬೆನಿಫಿಟ್ಸ್ ಇದೆ ಅಂತ ನೀವು ಯೂಟ್ಯೂಬಲ್ಲೇ ನೋಡಿ ತಿಳ್ಕೊಳ್ಳಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು 10 ನಿಮಿಷನಾದರೂ ಮೆಡಿಟೇಷನ್ ಮಾಡಬೇಕು. ಆವಾಗಲೇ ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಸೊ ಮೆಡಿಟೇಷನ್ ಎಲ್ಲ ಮುಗಿಸೋಷ್ಟರಲ್ಲಿ ಟೈಮ್ 5:10 ಆಗಿತ್ತು. ಸೊ ಅದಾದ ಮೇಲೆ ಈಗ ಜಿಮ್ಗೆ ಹೊರಡುವ ಸಮಯ. ನಾನು ಜಿಮ್ ಬಾಟ್ಲಿಗೆ ನೀರು ಹಿಡ್ಕೊಂಡು ಹೋಗಬೇಕು. ಸೊ ನಾನು ಜಿಮ್ಗೆ ಜಾಸ್ತಿ ಐಟಮ್ಸ್ಗಳು ತೊಗೊಂಡೋಗಲ್ಲ. ಬರೀ ಒಂದು ಬಾಟ್ಲು, ಒಂದು ಟವಲು, ಒಂದು ತಲೆಗೆ ಹಾಕೋ ಕ್ಯಾಪು, ಯಾಕೆಂದರೆ ತುಂಬ ಚಳಿ ಇದೆಯಲ್ಲ. ಸೊ ಅದಕ್ಕೋಸ್ಕರ ಇದಿಷ್ಟು ತೊಗೊಂಡು ಹೋಗೋದು. ಸೊ ಇಲ್ಲಿ ನಿಂತಿದೆ ನೋಡಿ ನಮ್ಮ ಬೇಬಿ. ಸೊ ನಮ್ಮ ಬೇಬಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಡೀರಿ ಹೊರಡುವ. ಗಾಡಿನ ಸ್ವಲ್ಪ ಸ್ಟಾರ್ಟ್ ಮಾಡಿ ವಾರ್ಮಪ್ ಆಗೋಕ್ಕೆ ಬಿಡಬೇಕು, ಇಲ್ಲಾಂದರೆ ಬ್ಯಾಟ್ರಿ ವೀಕ್ ಆಗೋಗುತ್ತೆ. ಸೊ ಇದೇ ನಮ್ಮ ಜಿಮ್ ಎಂಟ್ರೆನ್ಸು. ಜೈ ಬಜರಂಗ್ ಬಲಿ ಅಂತ ಹೇಳ್ತಾ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಜಿಮ್ಮು. ಆ್ಯಕ್ಚುಲಿ 3 ಫ್ಲೋರ್ಸಲ್ಲಿದೆ ಇದು. ಸೊ ನಾನು ಬರೀ ಇಷ್ಟನ್ನೇ ಮಾಡ್ಕೋತೀನಿ. ಥ್ರೆಡ್ಮಿಲ್ಲು, ಸೈಕ್ಲಿಂಗು, ಆಮೇಲೆ ಇನ್ನೊಂದು ಯಾವುದೋ ಎಕ್ವಿಪ್ಮೆಂಟ್ ಇದೆ ಅಲ್ಲಿ, ಅದನ್ನು ಮುಗಿಸ್ಕೋತೀನಿ. ಎಲ್ಲನೂ 30 ನಿಮಿಷ ಮಾಡಿಕೊಂಡು ಆಮೇಲೆ ಮನೆಗೆ ಪೋಯ. ಸೊ ಎಲ್ಲರೂ ಸೀದಾ ಥ್ರೆಡ್ಮಿಲ್ ಮಾಡಿದ್ರೆ ನಾನು ಉಲ್ಟಾ ಮಾಡ್ತಾಯಿದ್ದೀನಿ. ಜನ್ಮಕ್ಕೆ ಹೋಗೋ. ಸೊ 30 ನಿಮಿಷ ಥ್ರೆಡ್ಮಿಲ್ ಮಾಡಿ ಆಮೇಲೆ ಸೈಕ್ಲಿಂಗ್ ಎಲ್ಲ ಮಾಡಿ ಸೊ ಈಗ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಈ ಲಾಕ್ ಸಿಸ್ಟಮ್ ನೋಡ್ಬೋದು ನೀವು ನಮ್ಮ ಜಿಮ್ಮಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೂ ಗೊತ್ತಾಗ್ಬಿಟ್ಟಿದೆ ನನ್ನ ಬಾಳೇನು ಅಂತ. ಅದಕ್ಕೆ ಡಬಲ್ ವೆರಿಫಿಕೇಷನ್ ತಗೋತೈತೆ. ಸೊ ಜಿಮ್ಮಿಂದ ರಿಟರ್ನ್ ಬಂದಾದಮೇಲೆ ಇನ್ನೇನೂ ಇಲ್ಲ, ಸ್ವಲ್ಪ ಟೈಮ್ ಪಾಸ್ ಮಾಡೋದೆ. ಬಿಸಿನೀರಾ ಬೇಡ, ಕಾಫಿ ಕೊಡಿ. ಸೊ ನೆನ್ನೆಗೆ ಒಂದು ಫಿಲಮು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದೆ, ಅರ್ಬನ್ ಮಿತ್ ಅಂತ. ಸೊ ಇವೆಲ್ಲ ನಾನು ನೋಡಿ ಬೇಜಾರಾಗಿ ಅರ್ಧಕ್ಕೆ ನಿಲ್ಲಿಸಿರೋ ಫಿಲಮ್ಗಳಿದು. ಸೊ ಇದು ಅರ್ಬನ್ ಮಿತ್ ಅನ್ನೋದು ಪಾರ್ಟ್ ದೆವ್ವದ ಫಿಲಮ್. ಇದು ಸಖತ್ತು ಭಯಂಕರವಾಗಿದೆ. ಅದು ನಾನು ನೋಡ್ತಾ ಇದ್ದೆ, ಕಂಟಿನ್ಯೂ ಮಾಡಿದ್ದೀನಿ. ಅಕ್ಕ ಏನಕ್ಕೆ ಈ ಥರ ಮೊಬೈಲ್ ನೋಡ್ಕೊಂಡು ನಿಲ್ಸಿರೋ ಹುಡುಗಿನ ಪಾಪ ಹಿಂಗೆ ಎತ್ಕೊಂಡು ಹೋಗ್ತಿದ್ಯಾ, ಏನು ನಿನ್ನ ಉದ್ದೇಶ ಅಂತ ಕೇಳಿದ್ದಕ್ಕೆ ಅಕ್ಕ ಏನನ್ಬೇಕು,
ಸರಿ ಇವಕ್ಕ ಹಿಂಗೆ ಅಂದ್ರಲ್ಲ ಅಂದ್ಬಿಟ್ಟು ನಾನು ಬೇಜಾರಾಗಿ ಕೂತಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಹಿಂಗೆ ಅಂದ್ಬಿಡೋದ. ಬೆಳಗಿನ ಎದ್ದು ದೇವ್ರ ಪೂಜೆ ಮಾಡಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದೆ, ದೇವ್ರ ಪಿಕ್ಚರ್ ಹಾಕೊಂಡು ಕೂತಿದ್ದೆ ಬೇವರ್ಸಿ. ಅದಕ್ಕೆ ನಾನು ನಮ್ಮ ರೀತಿಲಿ ಉತ್ತರ ಕೊಟ್ಟೆ ಅಂತ ಹೇಳ್ತಾ ಸಾಂಗ್ನ ನೋಡಿಕೊಂಡು ಆಮೇಲೆ ಕೆಲ್ಸಕ್ಕೆ ಓಡೋಕೆ ಟೈಮ್ ಆಯಿತು. ಕೆಲಸಕ್ಕೆಲ್ಲ ರೆಡಿಯಾಗಿ ಹೊರಟೆ. ಪುಡಿಯು ನಿಮ್ಮನ್ನ ತಡೆದಿರುವವರು ಯಾರು? ಆಗ ನಮ್ಮಮ್ಮ ಒಂದು ಮಾತು ಹೇಳಿದ್ರು, ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಹೋದ್ರೆ ಶುಭವಾಗುತ್ತೆ ಕಣೋ. ನಿನ್ನೆ ತಾನೇ ಫುಲ್ ಟ್ಯಾಂಕ್ ಹಾಕ್ಸಿದ್ದೀನಿ, ಇದೇನಾಯ್ತು? ನೋ ವೇ. ಇಲ್ಲ ಚಾನ್ಸೇ ಇಲ್ಲ. ನೋ ವೇ. ಸೊ ನನ್ನ ಹತ್ರ ಕ್ಯಾಮ್ರಾ ಇಲ್ಲ ಗೈಸ್, ಸೊ ಅದಕ್ಕೆ ಮೊಬೈಲ್ನಲ್ಲೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಮುಂದೆ ಒಂದು ಆಟೋ ಹೋಗ್ತಿದ್ದಲ್ಲ ನೋಡ್ಬೋದು, ಉಪೇಂದ್ರ ಸರ್, ಐ ಆಮ್ ಗಾಡ್ ಈಸ್ ಗ್ರೇಟ್. ಸೊ ಇದು ನಮ್ಮ ಆಫೀಸು, ಒಂಥರ ಮಿನಿ KGF ಅಂತಲೇ ಹೇಳ್ಬೋದು. ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಮಧ್ಯಾಹ್ನಕ್ಕೆ ಸೋಯಾಬೀನ್ ಹಾಕಿ ರೈಸ್ ಬಾತ್ ಮಾಡಿದರು. ಹಂಗೆ ತಿನ್ಕೊಂಡು ಒಂದು ಸ್ಪ್ರೈಟ್ ಹಾಕ್ಕೊಂಡು ಸೊ ಫುಲ್ಲು ಹೊಗೆ ತುಂಬ್ಕೊಂಬಿಟ್ಟಿತ್ತು. ಏನು ಹಾಕಿದಾರೋ ಏನೋ ಗೊತ್ತಿಲ್ಲ. ಸೊ ಆಫೀಸ್ ಮುಗೀತು, ಈಗ ಸೀದಾ ಮನೆ ಕಡೆಗೆ. ಸೊ ನಮ್ಮ ಮನೆಗೆ ಒಬ್ಬರು ಅತಿಥಿ ಬಂದಿದ್ದಾರೆ. ಅವ್ರು ಯಾರು ಅಂತ ನಿಮಗೆ ಎಲ್ಲರಿಗೂ ಪರಿಚಯ ಮಾಡಿಸ್ತೀನಿ ರೀ. ಅದು ಬೇರೆ ಯಾರು ಅಲ್ಲ, ನಾನೇನೆ. ಯಾಕೆಂದರೆ ಇಡೀ ದಿವಸ ನಾನು ಆಫೀಸಲ್ಲೇ ಇರ್ತೀನಿ, ಟೈಮ್ ಸಿಕ್ಕಿದಾಗ ಮನೆಗೆ ಬರ್ತೀನಿ. ಸೊ ಅದಕ್ಕೆ ನಾನು ಈ ಮನೆಗೆ ಅತಿಥಿ. ಸೊ ಊಟ ಎಲ್ಲ ಮುಗೀತು. ಸೊ ನನ್ನ ಹತ್ರ ಒಂದು ಸ್ಪೆಷಲ್ ವಸ್ತು ಇದೆ. ಅದೆಷ್ಟು ಸ್ಪೆಷಲ್ ಅಂದರೆ ಅದು ನಿನ್ನೆ ಮೊನ್ನೆ ಮಾಡಿರೋವಂಥದ್ದಲ್ಲ, ಸ್ಕೂಲ್ ಲೈಫಿಂದನೂ ಮಾಡಿರೋವಂಥ ಒಂದು ಸ್ಪೆಷಲ್ ವಸ್ತು ಅದು. ಸೊ ಅದು ಇವಾಗ ರಿವೀಲ್ ಮಾಡಲ್ಲ. ಸೊ ನೆಕ್ಸ್ಟ್ ವಿಡಿಯೋ ಯಾವಾಗಾದರೂ ಮಾಡಿದಾಗ ನಾನು ಅದ್ರ ಬಗ್ಗೆ ರಿವೀಲ್ ಮಾಡಿ ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡ್ತೀನಿ, ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಅದರಲ್ಲಿ ಏನಿದೆ ಅಂತ ನಾನು ರಿವೀಲ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಗುಡ್ ನೈಟ್, ಟಾಟಾ, ಬಾಯ್. ಎಲ್ಲರೂ ಊಟ ಮಾಡಿ ಪಾಚ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.